श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं। ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಭಗವತ್ಪಾದರ ವಿಷಯಗಳಲ್ಲಿ ಆಸಕ್ತರಾಗಿರ್ತಕ್ಕಂಥವರೇ, ಅದ್ವೈತ ಸಿದ್ಧಾಂತವನ್ನು ಅಧ್ಯಯನ ಇರತಕ್ಕವರು, ಪರಮೇಶ್ವರ ಪರಮಸತ್ಯವೊಂದನ್ನು ಭಗವತ್ಪಾದರ ಮೂಲಕ ಲೋಕಕ್ಕೆ ಸಾದರಪಡಿಸಲಿಕ್ಕಾಗಿ ಚಾಂಡಾಲ ವೇಷಧಾರಿಯಾಗಿ ಗೌರಿ ಸಮೇತನಾಗಿ ಬಂದಿದ್ದಾನೆ. ಚಂಡಾಲನನ್ನು ಅತ್ತ ಹೋಗು, ದೂರ ಹೋಗು ಅಂತ ಭಗವತ್ಪಾದರ ಹೇಳಿಕೆಯನ್ನು ಪ್ರಶ್ನಿಸಿದ್ದಾನೆ. ನನಗೂ ನಿನಗೂ ಯಾವ ವಿಷಯದಲ್ಲಿ ವ್ಯತ್ಯಾಸ ಇದೆಯಾ? ದೈಹಿಕವಾಗಿ ವ್ಯತ್ಯಾಸವಿದೆಯೇ ಅಥವಾ ಆತ್ಮಸ್ವರೂಪದಲ್ಲಿದೆಯೇ? ಇಷ್ಟು ಹೊತ್ತು ಅದ್ವೈತವನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದಂಥ ನೀನು ಯಾವುದನ್ನು, ಯಾರನ್ನು, ಯಾವ ಕಾರಣಕ್ಕಾಗಿ ದೂರ ಹೋಗು ಅಂತ ಹೇಳ್ತಾ ಇದ್ದೀಯ ನಿನ್ನಿಂದ ಅಂತ ಕೇಳಿದ್ದಾನೆ. ಅದರ ಧ್ವನಿಯನ್ನು ಹಿಡಿದಂತಹ ಭಗವತ್ಪಾದರು ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಸರ್ವಂ ಚೈತದ ವಿದ್ಯೆಯ ತ್ರಿಗುಣಯ ಶೇಷಂ ಮಯಾ ಕಲ್ಪಿತಂ ಇತ್ತಂ ಯಸ್ಯ ದೃಢಾಮತಿಃ ಸುಖತರೇ ನಿತ್ಯೇ ಪರೇ ನಿರ್ಮಲೇ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ ಅಂತ ಹೇಳಿ ಪರಮೇಶ್ವರನಿಗೆ ಅಡ್ಡ ಬಿದ್ದಿದ್ದಾರೆ. ಬ್ರಹ್ಮ ಒಂದೇ ಸತ್ಯ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ಜ್ಞಾನಸ್ವರೂಪಿಯಾಗಿದ್ದು ತನಗೆ ಬರತಕ್ಕಂತಹ ಈತಿ ಬಾಧೆಗಳೆಲ್ಲ ಪ್ರಾರಬ್ಧ ಅಂತ ಹೇಳಿ ಅದನ್ನು ಭಗವದರ್ಪಣ ಮಾಡಿ ಜ್ಞಾನದಿಂದ ಸುಟ್ಟು ಯಾರು ಆನಂದಮಯನಾಗಿರುತ್ತಾನೆಯೋ ಆತನಿಗೆ ಇಂದ್ರನೂ ನಮಸ್ಕಾರ ಮಾಡುತ್ತಾನೆ. ಆ ರೀತಿ ತಾನು ಬ್ರಹ್ಮನ್, ಜ್ಞಾನವೇ ಪರಮಶ್ರೇಷ್ಠ, ನ ಚ ದೃಶ್ಯ ವಸ್ತು ಇತಿ, ನನ್ನ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಯಾವ ವಸ್ತುವು ನಾನಲ್ಲ, ಬ್ರಹ್ಮವೇ ನಾನು, ಬ್ರಹ್ಮ ಏವ ಅಹಂ ಅನ್ನುವುದನ್ನು ಅರ್ಥ ಮಾಡಿಕೊಂಡಿರತಕ್ಕಂತಹ ಚಂಡಾಲನಾಗಲಿ ಬ್ರಾಹ್ಮಣನಾಗಲಿ ಜಾತ್ಯತೀತವಾಗಿ ನಮಸ್ಕಾರಕ್ಕೆ ಅರ್ಹ ಅನ್ನುವ ಸತ್ಯವನ್ನು ಜಗತ್ತಿಗೆ ಸಾರುವಂತೆ ಮನೀಷಾ ಪಂಚಕವನ್ನು ಆಶು ಕವಿಗಳಾದ ಭಗವತ್ಪಾದರು ವಿರಚನೆ ಮಾಡಿ ಪರಮೇಶ್ವರನಿಗೆ ಅರ್ಪಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದಿದ್ದಾರೆ. ಅಲ್ಲಿ ಎಲ್ಲ ಬದಲಾವಣೆಯಾಗಿಬಿಟ್ಟಿದೆ. ಚಂಡಾಲನಿಲ್ಲ, ಅಲ್ಲಿ ಪರಮೇಶ್ವರ ನಿಂತಿದ್ದಾನೆ. ಗೌರಿ ಸಮೇತನಾದ ಪರಮೇಶ್ವರ ನಿಂತಿದ್ದಾನೆ, ಗಂಗಾಧರನಾಗಿ ನಿಂತಿದ್ದಾನೆ, ಚಂದ್ರಚೂಡನಾಗಿ ನಿಂತಿದ್ದಾನೆ, ಮುಕ್ಕಣ್ಣನಾಗಿ ನಿಂತಿದ್ದಾನೆ, ನಾಗಾಭರಣವನ್ನು ಧರಿಸಿ ನಿಂತಿದ್ದಾನೆ. ಸುಪ್ರಸನ್ನನಾಗಿರತಕ್ಕಂತಹ ಪರಮೇಶ್ವರನನ್ನು ನೋಡಿ ಮತ್ತೆ ಆರಂಭ ಮಾಡಿದರು ಭಗವತ್ಪಾದರು. ಅಪ್ಪ ಪರಮೇಶ್ವರ,
ನೀನು ಪ್ರತ್ಯಕ್ಷನಾಗಿ ಬಿಟ್ಟಿದ್ದೀ. ನಿನ್ನನ್ನು ನಿಲ್ಲಿಸೋದುಂಟೆ? ರತ್ನೈಃ ಕಲ್ಪಿತಮಾನಸಂ ಹಿಮಜಲೈಃ ಸ್ನಾನಂಚ ದಿವ್ಯಾಂಬರಂ. ಭಗವತ್ಪಾದರು ಪರಮೇಶ್ವರನ ದರ್ಶನವನ್ನು ಮಾಡುತ್ತಿದ್ದಂತೆಯೇ ಪುಲಕಿತರಾಗಿ ಮಾನಸ ಪೂಜೆಯನ್ನು ಆರಂಭ ಮಾಡಿದರು. ಅವರು ಹೇಳ್ತಾ ಇದ್ದಾರೆ, ನನ್ನ ಮನಸ್ಸಿನಲ್ಲಿ ನಿನಗೆ ರತ್ನೈಃ ಕಲ್ಪಿತ ಮಾನಸಂ, ನನ್ನ ಮನಸ್ಸಿನಲ್ಲಿ ನಿನಗಾಗಿ ಒಂದು ರತ್ನ ಸಿಂಹಾಸನವನ್ನು ಸಿದ್ಧಪಡಿಸಿದ್ದೇನೆ. ನೀನಿರುವುದೇ ಹಿಮಗಿರಿಯಲ್ಲಿ. ಅಲ್ಲೋ ಕೊರೆಯತಕ್ಕಂತಹ ಚಳಿಯಲ್ಲಿ ಅಲಗನಂದ ಹರಿತಾ ಇದ್ದಾಳೆ. ನಿನಗದೇ ಸಂತೋಷ. ನಿನ್ನ ಪತ್ನಿಯ ಜಲದಲ್ಲಿ ನೀನು ವಿಹರಿಸುವುದೇ ನಿನಗೆ ಮಹಾಸಂತೋಷ. ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ. ರುದ್ರಗಣಗಳು ಬೇಕಾದಷ್ಟಿದ್ದಾರೆ. ಅನೇಕಾನೇಕ ಆಭರಣಗಳನ್ನು, ಅನೇಕಾನೇಕ ವಸ್ತ್ರ ಪೀತಾಂಬರಗಳನ್ನು ನೀನು ಉಟ್ಟುಕೊಳ್ಳಲಿಕ್ಕಾಗಿ ಸಿದ್ಧಪಡಿಸಿ ಕೈನಲ್ಲಿ ಹಿಡಿದುಕೊಂಡಿದ್ದಾರೆ. ನನ್ನ ಪೂಜೆ ಆಗುವ ತನಕ ನಿನ್ನ ಗಜಚರ್ಮಾಂಬರಧಾರಿ ಎನ್ನತಕ್ಕಂಥದ್ದನ್ನು ಮರೆ, ಪೀತಾಂಬರವನ್ನು ಧರಿಸು. ನಾನಾರತ್ನವಿಭೂಷಣಂ ಮೃಗಮದಾಮೋದಾಂಕಿತಂ ಚಂದನಂ. ನಾನಾರತ್ನವಿಭೂಷಣಂ. ನೀನು ಯಾವಾಗಲೂ ನಾಗಾಭರಣನಾಗಿರ್ತೀಯ. ಈಗ ನನ್ನ ಪೂಜೆ ಆಗತಕ್ಕಂಥ ಸಂದರ್ಭದಲ್ಲಿ ನೀನು ರತ್ನಹಾರಗಳನ್ನು, ಒಡ್ಯಾಣವನ್ನು, ಕಂಕಣವನ್ನು, ತಲೆಗೆ ಕಿರೀಟವನ್ನು ಧರಿಸಿವು. ಮತ್ತು ಮೃಗಮದಾಮೋದಾಂಕಿತಂ ಚಂದನಂ, ಕಸ್ತೂರಿ, ಜುವ್ವಾಜಿ, ಗಂಧ ಇತ್ಯಾದಿ ಸುಗಂಧಗಳನ್ನು ದೇಹಕ್ಕೆ ಪೂಸಿಕೊ. ಹೀಗೆಲ್ಲ ಮಾಡಿಕೊಂಡು ರತ್ನೈಃ ಕಲ್ಪಿತ ಮಾನಸಂ, ನಾನು ಮನಸ್ಸಿನಲ್ಲಿ ಸಿದ್ಧಪಡಿಸಿರತಕ್ಕಂಥ ರತ್ನಸಿಂಹಾಸನದಲ್ಲಿ ಕುಳಿತು, ಹೀಗೆ ಕುಳಿತುಕೊಂಡು ನೀನು ನನಗೆ ದರ್ಶನವನ್ನು ಕೊಡು. ಆಗ ನಾನು ಜಾಜೀ ಚಂಪಕ ಬಿಲ್ವಪತ್ರ ರಚಿತಂ ಪುಷ್ಪಂಚ ಧೂಪಂ ತಥಾ. ನಾನು ನಿನಗೆ ಪುಷ್ಪ ಪೂಜೆಯನ್ನು ಮಾಡುತ್ತೇನೆ, ಧೂಪವನ್ನು ಹಚ್ಚುತ್ತೇನೆ. ದೀಪಂ ದೇವದಯಾನಿಧೇ ಪಶುಪತೆ. ನನ್ನ ಮನಸ್ಸಿನಲ್ಲಿ ನಿನಗೆ ಮಂಗಳಾರತಿಯನ್ನು ಮಾಡುತ್ತೆ, ದೀಪದರ್ಶನವನ್ನು ಮಾಡುತ್ತೇನೆ. ಹೃತ್ಕಲ್ಪಿತಂ ಗೃಹ್ಯತಾಂ. ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಸೃಷ್ಟಿಯಾಗಿರತಕ್ಕ ಇದೆಲ್ಲವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಗೃಹ್ಯತಾಂ, ಅದನ್ನು ನೀನು ಸ್ವೀಕಾರ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ ಅನ್ನುವಲ್ಲಿಗೆ ನಾನು ನನ್ನ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆ. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಶಿವಮಾನಸ ಪೂಜೆ ಅಂತ ಹೇಳಿ ಹಲವಾರು ಸ್ತುತಿಗಳಲ್ಲಿ ಪರಮೇಶ್ವರನನ್ನು ಪೂಜೆ ಮಾಡಿಬಿಟ್ಟರು. ಪರಮೇಶ್ವರನಿಗಾಗಿ ಅನೇಕಾನೇಕ ಖಾದ್ಯಗಳನ್ನು ಸೃಷ್ಟಿ ಮಾಡಿಬಿಟ್ಟರು. ಪರಮೇಶ್ವರನಿಗಾಗಿ ತಾಂಬೂಲವನ್ನು ಸೃಷ್ಟಿಸಿದರು. ಪರಮೇಶ್ವರನಿಗೆ ಎಲ್ಲ ಉಪಚಾರಗಳನ್ನು ಆ ಪದ್ಯಗಳಲ್ಲೆಲ್ಲ ವಿವರಿಸಿದರು. ಹೃತ್ಕಲ್ಪಿತಂ ಗೃಹ್ಯತಾಂ. ನಾನು ನನ್ನ ಮನಸ್ಸಿನಲ್ಲಿ ಸಿದ್ಧ ಮಾಡ್ತಾ ಇದ್ದ ಹಾಗೆ ಅದು ನಿನಗೆ ಬರ್ತಾ ಇದೆ, ಅದನ್ನು ನೀನು ಗ್ರಹಿಸು, ಅದನ್ನು ಸ್ವೀಕರಿಸು ಅಂತ ಹೇಳಿ ಕೊನೆಯ ಸ್ತೋತ್ರವೊಂದನ್ನು ಮಾಡಿಬಿಟ್ಟರು. ಅದ್ವೈತದ ಖೇಚರ ಸ್ಥಿತಿಯಲ್ಲಿ ನಿಂತು ಮಾಡಿದರು. ಬಹಳ ಪ್ರಸಿದ್ಧವಾಗಿರತಕ್ಕಂಥ ಸ್ತೋತ್ರ ಅದು. ನನಗೂ ನಿನಗೂ ವ್ಯತ್ಯಾಸನೇ ಇಲ್ಲಪ್ಪ, ನೀನೇ ನಾನು. ಅದ್ವೈತದ ಸಿದ್ಧಿಯೇ ಅದು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಕ್ಕಂಥದ್ದು ಇಷ್ಟೊತ್ತು ವರ್ಣನೆ ಮಾಡಿದ್ದಾರೆ.
ಆತ್ಮಾತ್ವಂ ಗಿರಿಜಾಮತಿ. ಆತ್ಮಾತ್ವಂ ಗಿರಿಜಾಮತಿ. ನನ್ನ ಆತ್ಮ ಉಂಟಲ್ಲ, ಅದು ಯಾರು? ನೀನೇ. ನೀನೇ ನನ್ನ ಆತ್ಮ, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಪ್ರಜ್ಞೆ, ಇದೆಲ್ಲ ಗಿರಿಜಾಮತಿ. ಆತ್ಮಾತ್ವಂ ಗಿರಿಜಾಮತಿ. ಸಹಚರಾ ಪ್ರಾಣಾ ಶರೀರಂ ಗೃಹಂ. ಈ ನನ್ನ ದೇಹ ಅದೇ ಮನೆ, ನಿನ್ನ ಮನೆ. ನೀನು ಒಡೆಯ. ನೀನು ಯಾರಪ್ಪ ಅಂದರೆ ಆತ್ಮ. ನನ್ನಲ್ಲಿರತಕ್ಕಂತಹ ಆತ್ಮ ಅದು ಪರಮೇಶ್ವರ, ಅದೇ ಬ್ರಹ್ಮನ್. ಅದಕ್ಕೆ ಮನೆ ಯಾವುದು ಅಂದರೆ ಶರೀರಂ ಗೃಹಂ. ಸಹಚರಾ ಪ್ರಾಣಾ. ಪ್ರಾಣಾಪಾನ ವ್ಯಾನೋದಾನ ಸಮಾನಸ ಪ್ರಾಣ ಅನ್ನತಕ್ಕಂಥ ಪ್ರಾಣಗಳು ಅವೇ ನನ್ನ ಬಂಧುಗಳು. ಆ ಬಂಧುಗಳು ಎಲ್ಲಿಯ ತನಕ ಇರುತ್ತವೋ ಅಲ್ಲಿಯ ತನಕ ನೆನೆಸ್ತೀನಿ. ಎಲ್ಲರಿಗೂ ಆಗ್ತಕ್ಕಂಥದ್ದು ಹಾಗೇನೆ. ಆತ್ಮಾತ್ವಂ ಗಿರಿಜಾಮತಿ ಸಹಚರಾ ಪ್ರಾಣಾ ಶರೀರಂ ಗೃಹಂ. ಪೂಜಾತೆ ವಿವಿಧೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿ. ಅಪ್ಪ ಪರಮೇಶ್ವರ, ನಿನಗೆ ಪೂಜೆ ಮಾಡುವುದು ಅಂದರೆ ಏನು? ವಿವಿಧೋಪಭೋಗ ರಚನಾ. ನಾನು ಪ್ರತಿನಿತ್ಯ ಮಾಡತಕ್ಕಂಥ ಯಾವ ಯಾವ ಅವಸ್ಥೆಗಳಲ್ಲಿನ ನನ್ನ ಕಾರ್ಯಗಳು ಇರುತ್ತದೋ ಅದೇ ನಿನಗೆ ಮಾಡ್ತಾ ಇರತಕ್ಕಂಥ ಪೂಜೆ. ಪೂಜಾತೆ ವಿವಿಧೋಪಭೋಗ ರಚನಾ ನಿದ್ರಾ ಸಮಾಧಿಸ್ಥಿತಿ. ನಿದ್ದೆ ಮಾಡ್ತೀನಿ, ನಿದ್ದೆ ಮಾಡುವುದಿಲ್ಲ, ಅದು ಸಮಾಧಿಸ್ಥನಾಗಿರುತ್ತೇನೆ. ಸಮಾಧಿಯಲ್ಲಿ ಆದಿದೇವನಾದ ನಿನ್ನನ್ನು ನಾನು ನನ್ನ ಮನಸ್ಸಿನಲ್ಲಿ ಧಾರಣ ಮಾಡಿರುತ್ತೇನೆ. ಯಾಕೆಂದರೆ ನೀನೇ ನನ್ನ ಆತ್ಮವಾಗಿ ಬಿಟ್ಟಿದ್ದೀಯೆ. ಮನಸ್ಸೇ ಶಿವೆಯಾಗಿ ಬಿಟ್ಟಿದೆ. ಶಿವಶಿವೆಯರಲ್ಲಿ ಭೇದವೇ ಇಲ್ಲ. ಆತ್ಮಾತ್ವಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ. ಪೂಜಾತೆ ವಿವಿಧೋಪಭೋಗ ರಚನಾ ನಿದ್ರಾ ಸಮಾಧಿಸ್ಥಿತಿ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ಈಶ್ವರ, ನಾನು ಪ್ರತ್ಯೇಕವಾಗಿ ನಿನಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಬೇಕಾದ್ದೇನೂ ಇಲ್ಲ. ನಾನು ಸಂಚಾರ ಪದಯೋ, ನನ್ನ ಪಾದಗಳಿಂದ ಈ ಮಾಡತಕ್ಕಂಥ ಸಂಚಾರವೆಲ್ಲ ನಿನಗೆ ಪ್ರದಕ್ಷಿಣ ನಮಸ್ಕಾರವೇ. ಸ್ತೋತ್ರಾಣಿ ಸರ್ವಾಗಿರೋ ಶಬ್ದಗಳು. ಗಿರ್, ನನ್ನ ಬಾಯಿನಿಂದ ಬರತಕ್ಕಂಥ ಪ್ರತಿಯೊಂದು ಶಬ್ದವೂ ನಿನ್ನನ್ನು ಸ್ತೋತ್ರ ಮಾಡತಕ್ಕದ್ದೇ ಆಗಿದೆ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಯತ್ ಯತ್ ಕರ್ಮ ಕರೋಮಿ ತತ್ ತತ್ ಅಖಿಲಂ. ನಾನು ಯಾವ ಯಾವ ಕರ್ಮಗಳನ್ನು ಮಾಡುತ್ತೇನೋ ಆ ಎಲ್ಲ ಕರ್ಮಗಳು ಶಂಭೋ ತವಾರಾಧನಂ. ಹೇ ಶಂಭು, ನಿನ್ನ ಆರಾಧನೆ ಮಾಡಿದಂತೆ, ನಿನ್ನ ಪೂಜೆ ಮಾಡಿದಂತೆ, ನಿನ್ನನ್ನು ಕೀರ್ತಿಸಿದಂತೆ, ನಿನ್ನನ್ನು ಪ್ರಾರ್ಥಿಸಿದಂತೆ ನಿನ್ನನ್ನು ಆರಾಧಿಸುತ್ತಿದ್ದೇನೆ. ಕರಚರಣಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇತತ್ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ
ಮಹಾದೇವ ಶಂಭೋ. ಪ್ರಾರಂಭದಲ್ಲಿ ಚಂಡಾಲ ಅಂತ ಕರೆದು ಬಿಟ್ಟಿದ್ದೀನಲ್ಲ ಅನ್ನುವುದು ಎಲ್ಲೋ ಒಂದು ಎಳೆಯಲ್ಲಿ ಅವರ ತಲೆಯಲ್ಲಿ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಕರಚರಣಕೃತಂ ವಾಕ್ ಕಾಯಜಂ ಕರ್ಮಜಂ ವಾ. ಪರಮೇಶ್ವರ, ಕರ ಚರಣ ನನ್ನ ಕೈಗಳಿಂದಲೋ ನನ್ನ ಪಾದಗಳಿಂದಲೋ, ವಾಕ್ ನನ್ನ ಮಾತಿನಿಂದಲೋ, ಕಾಯಜಂ ನಾನು ಮಾಡ್ತಕ್ಕಂಥ ಕ್ರಿಯೆಯಿಂದಲೋ, ಕರ್ಮಜಂವ ನನ್ನ ಕರ್ತವ್ಯಗಳಿಂದಲೋ, ಏನಾದರೂ ಹೇಗಾದರೂ, ಶ್ರವಣ ನಯನಜಂವ ನಾನು ಕೇಳಿರುವುದರಿಂದಲೋ ನೋಡಿರುವುದರಿಂದಲೋ, ಶ್ರವಣ ನಯನಜಂವ ಮಾನಸಂ ವಾ ಅಪರಾಧಂ ನಾನೇನಾದರೂ ಮನಸ್ಸಿನಲ್ಲಿ ಅಪರಾಧವನ್ನು ಮಾಡಿದ್ದರೆ, ವಿಹಿತಂ ಅವಿಹಿತಂ ವಾ ಹಿತವೋ ಅಹಿತವೋ, ಜ್ಞಾತವೋ ಅಜ್ಞಾತವೋ, ಉದ್ದೇಶ್ಯವೋ ಅನುದ್ದೇಶ್ಯವೋ, ಅದು ಯಾವುದೇ ಇರಲಿ, ವಿಹಿತಂ ಅವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ದಯವಿಟ್ಟು ಕ್ಷಮಿಸ್ಬಿಡಯ್ಯ ನನ್ನನ್ನು. ಕರುಣಾಬ್ಧೇ ಜಯ ಜಯ ಕರುಣಾಬ್ಧೇ, ಜಯ ಜಯ ಕರುಣಾಬ್ಧೇ ಮಹಾದೇವ ಶಂಭೋ ಅಂತ ಪರಮೇಶ್ವರನನ್ನು ಮುಕ್ತವಾಗಿ ಪ್ರಶಂಸೆ ಮಾಡಿಬಿಟ್ಟಿದ್ದಾರೆ. ಎಷ್ಟೇ ಆಗಲಿ ಈಶ್ವರ ತುಂಬ ಹೊಗಳಿಕೆಯನ್ನು ಇಷ್ಟಪಡತಕ್ಕದ್ದು ದೇವತೆಗಳ ಸಹಜ ಸ್ವಭಾವವಂತೆ. ಅದರೊಳಗೂ ಈಶ್ವರನನ್ನು ಭೋಳೇಶಂಕರ ಅಂತ ಕರೀತಾರೆ. ಆತನಿಗೆ ಭಕ್ತಿಯನ್ನು ಕಂಡರೆ, ಭಕ್ತರನ್ನು ಕಂಡರೆ ಉಬ್ಬಿಬಿಡ್ತಾನೆ, ಅವರ ಜೊತೆಗೆ ತಾನೂ ಒಂದಾಗಿಬಿಡ್ತಾನೆ. ಇದೀಗ ಭಕ್ತನಷ್ಟೇ ಅಲ್ಲ, ತನ್ನ ಅಂಶ ಸ್ವರೂಪವೇ ಮುಂದೆ ಕುಳಿತು ತನ್ನನ್ನು ಭಜಿಸುತ್ತಾ ಇದ್ದಾನೆ. ಪರಮೇಶ್ವರನಿಗೆ ತುಂಬ ಸಂತೋಷವಾಯಿತು, ಸುಪ್ರಸನ್ನನಾದ. ಪರಮೇಶ್ವರ ಹೇಳಿದ, ವಿದ್ವದ್ವರೇಣ್ಯ, ನಾನು ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದೆ. ಆ ಪರೀಕ್ಷೆಯಲ್ಲಿ ನೀನು ಗೆದ್ದಿದ್ದೀಯೇ. ನಿನ್ನ ವ್ಯಾಜವನ್ನು ಇಟ್ಟುಕೊಂಡು ಬೃಹತ್ ಸತ್ಯವೊಂದನ್ನು ಜಗತ್ತಿಗೆ ನಾನು ಸಾರಬೇಕಿತ್ತು. ಜನರಲ್ಲಿ ಯಾವುದೋ ವಿಧವಾಗಿರತಕ್ಕಂಥ ದ್ವೈಧೀ ಭಾವಗಳು ಇವೆ. ಅವುಗಳಲ್ಲಿ ಜಾತಿ ವಿಭಿನ್ನತೆಯೂ ಒಂದಿದೆ. ಜಾತಿ ಸೃಷ್ಟಿಯಾದಾಗ ವರ್ಗಗಳು ಅಂತ ಆಗಿ ಅದು ವೃತ್ತಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಜ್ಞಾನ ಪ್ರಸಾರ ಮಾಡಲಿಕ್ಕಾಗಿ ಒಂದಷ್ಟು ಗುಂಪಿತ್ತು, ಅವರು ಬ್ರಾಹ್ಮಣರಾದರು. ದೇಶವನ್ನು ಪಾಲನೆ ಮಾಡಬೇಕಾಗಿತ್ತು, ಅದಕ್ಕಾಗಿ ಕ್ಷತ್ರಿಯರಿದ್ದರು. ವಾಣಿಜ್ಯ ವ್ಯವಹಾರಗಳನ್ನು ನಡೆಸಬೇಕಾಗಿದ್ದರೂ ಅದಕ್ಕೆ ವರ್ತಕರಿದ್ದರು. ಸೇವೆಯನ್ನು ಮಾಡತಕ್ಕದ್ದು ಬಹುದೊಡ್ಡ ಹುದ್ದೆ, ಅದನ್ನು ಅನುಭವಿಸಲಿಕ್ಕೆ ಒಂದಷ್ಟು ಗುಂಪಿತ್ತು. ಇದು ವೃತ್ತಿಸೂಚಕವಾದ ವರ್ಗಗಳು, ವೃತ್ತಿಸೂಚಕವಾದ ವರ್ಣಗಳು. ಆದರೆ ಕಾಲಕ್ರಮೇಣ ಅದು ಜನ್ಮಜಾತವಾದ ಜಾತಿಗಳಾಗಿ ಪರಿವರ್ತನೆಯಾಗಿಬಿಡ್ತು. ಅದಲ್ಲ, ಅದು ಸತ್ಯವಲ್ಲ, ಆ ಜಾತಿಗಳಲ್ಲಿ ಭೇದವಿಲ್ಲ ಅನ್ನುವ ಸತ್ಯವನ್ನು ನಾನು ಜಗತ್ತಿಗೆ ಹೇಳಬೇಕಿತ್ತು. ಅದು ನಿನ್ನ ಮೂಲಕ ಸಾಧಿಸಬೇಕಾಗಿತ್ತು. ಅದಕ್ಕಾಗಿ ನಾನು ಬಂದೆ. ಅದನ್ನು ಹೇಳಿದ್ದಾಯಿತು, ಅದರಲ್ಲಿ ನೀನು ಗೆದ್ದಿದ್ದಾಯಿತು. ನೀನು ನನಗೆ ಬಾದರಾಯಣರಂತೆ ಅತ್ಯಂತ ಪ್ರಿಯವಾಗಿದ್ದಿ. ಬಾದರಾಯಣರು ಎಲ್ಲ ವೇದ ಪ್ರವೇಶ ಮಾಡಿ ಅದರೊಳಗಿರತಕ್ಕಂಥ ಸಾರವನ್ನು ತೆಗೆದು ಬ್ರಹ್ಮಸೂತ್ರಗಳನ್ನು ವಿರಚನೆ ಮಾಡಿದ್ದಾರೆ. ಈ ದೇಶದ ಸಾಂಸ್ಕೃತಿಕ ಸಿದ್ಧಾಂತದ ಮೇರು ಅಂದರೆ ಬ್ರಹ್ಮಸೂತ್ರಗಳು.
ಆ ಬ್ರಹ್ಮಸೂತ್ರಗಳ ನಂತರ ಉಪನಿಷತ್ತುಗಳು, ಭಗವದ್ಗೀತೆ ಇತ್ಯಾದಿ ಬರುತ್ತೆ. ಆ ಉಪನಿಷತ್ತುಗಳು, ಭಗವದ್ಗೀತೆಯ ಸಾರವೆಲ್ಲ ಬ್ರಹ್ಮಸೂತ್ರಗಳಲ್ಲಿರತಕ್ಕದ್ದು. ಬ್ರಹ್ಮಸೂತ್ರ ವಿರಚನೆಯಾದ ಮೇಲೆಯೇ ಭಗವದ್ಗೀತೆಯು ಅಸ್ತಿತ್ವಕ್ಕೆ ಬಂದಿದ್ದು. ಬ್ರಹ್ಮಸೂತ್ರ ಪದಶ್ಚೈವ ಅಂತಲೇ ಭಗವದ್ಗೀತೆಯಲ್ಲಿರತಕ್ಕಂಥದ್ದು. ಬ್ರಹ್ಮಸೂತ್ರವನ್ನು ಆಧರಿಸಿ ಭಗವದ್ಗೀತೆಯನ್ನು ಕೃಷ್ಣ ಹೇಳಿದ್ದಾನೆ ಅಂತ. ಹೀಗಾಗಿ ಪ್ರಧಾನವಾದ ತತ್ವ ಅಂದರೆ ಬ್ರಹ್ಮಸೂತ್ರಗಳಲ್ಲಿ ಕೇಂದ್ರೀಕರಿಸಿರತಕ್ಕದ್ದು. ಆ ಬ್ರಹ್ಮಸೂತ್ರಗಳಲ್ಲಿನ ತತ್ವಕ್ಕೆ ಆಧಾರವಾಗಿರತಕ್ಕದ್ದು ಉಪನಿಷತ್ತುಗಳು. ಹೀಗಾಗಿ ವೇದಾಧಾರಿತವಾಗಿರತಕ್ಕ ಬ್ರಹ್ಮಸೂತ್ರಗಳು ವೈದಿಕ ನೆಲೆಯಾದ ಭಾರತದ ಸಾಂಸ್ಕೃತಿಕ ಸಿದ್ಧಿ. ಅಷ್ಟು ಸುಲಭ ಇಲ್ಲ. ಅದು ಸೂತ್ರಗಳು ಸುಲಭವಾಗಿ ಜನರಿಗೆ ಅರ್ಥವಾಗುವುದಿಲ್ಲ. ಅದನ್ನು ನೀನು ಉಪನಿಷತ್ತುಗಳ ಆಧಾರವನ್ನು ಕೊಟ್ಟು ಅರ್ಥ ಮಾಡಿಸಬೇಕು. ಅಂದರೆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆಯಬೇಕು. ಅದು ನಿನ್ನ ಕರ್ತವ್ಯ. ಹಿಂದೆ ಆಗಲೇ ಒಂದಿಬ್ಬರು ಆ ವೇದದ ಒಂದೆರಡು ವಾಕ್ಯಗಳನ್ನು ತಗೊಂಡು ಏನೋ ಬರೆದಿದ್ದಾರೆ. ಅದು ಪರವೂ ಇದೆ, ವಿರೋಧವೂ ಇದೆ, ಖಂಡಿಸಿಯೂ ಇದ್ದಾರೆ. ಆದರೆ ನೀನು ಹಾಗಲ್ಲ. ಪ್ರತಿಯೊಂದು ಸೂತ್ರಕ್ಕೂ ಉಪನಿಷತ್ ಆಧಾರವನ್ನು ಕೊಟ್ಟು ಭಾಷ್ಯವನ್ನು ಬರೆಯಬೇಕು. ಅಂತಹ ಪ್ರಧಾನ ಕರ್ತವ್ಯ ನಿನ್ನ ಕಣ್ಣು ಮುಂದೆ ಇದೆ. ಹಾಗೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದ ನಂತರ ಭಾರತದ 4 ದಿಕ್ಕುಗಳಲ್ಲಿ ನೀನು ಮಠಗಳನ್ನು ಸ್ಥಾಪಿಸಿ, ಮಠಾಧಿಪತಿಗಳನ್ನು ಸ್ಥಾಪಿಸಿ, ಅವರ ಮೂಲಕ ಅದ್ವೈತ ತತ್ವ ಪ್ರಚಾರ ಮಾಡಬೇಕು. ಸನ್ಯಾಸಿಗಳು ಹೇಗಿರಬೇಕು, ಸನ್ಯಾಸಿಗಳ ಆಹಾರ ಪದ್ಧತಿ ಎಂಥದ್ದು, ಅವರು ಮಾಡಬೇಕಾದ ಪೂಜೆ ಯಾವುದು, ಅವರ ಪ್ರಧಾನ ಕರ್ತವ್ಯ ಏನು, ಪೂಜೆ ಮಾಡುವುದಕ್ಕಿನ್ನ, ಪೂಜೆ ಮಾಡಿಸಿಕೊಳ್ಳುವುದಕ್ಕಿನ್ನ, ದೇವಸ್ಥಾನಗಳನ್ನು ಕಟ್ಟುವುದಕ್ಕಿನ್ನ, ಕುಂಭಾಭಿಷೇಕಗಳನ್ನು ಮಾಡುವುದಕ್ಕಿನ್ನ, ಯಾತ್ರೆ ಹೊರಡುವುದಕ್ಕಿನ್ನ, ಉತ್ಸವ ಮಾಡಿಸಿಕೊಳ್ಳುವುದಕ್ಕಿನ್ನ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ಕರ್ತವ್ಯ ಮಠಾಧಿಪತಿಗೆ. ತತ್ವಪ್ರಚಾರ, ಜ್ಞಾನಪ್ರಸಾರ. ಅವರು ಪ್ರತಿನಿತ್ಯ ಜನರಿಗೆ ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರವನ್ನು ಮಾಡಬೇಕು. ಪೂಜೆ ಮಾಡುವುದಕ್ಕಿನ್ನ ಪ್ರಧಾನವಾಗಿ ಪ್ರಚಾರ ಮಾಡಬೇಕು. ಯಾಕಂದರೆ ಅದ್ವೈತ ಸಿದ್ಧಾಂತ ನಿಂತಿರುವುದೇ ಜ್ಞಾನದ ಮೇಲೆ. ಹೀಗಾಗಿ ಅದ್ವೈತ ಸನ್ಯಾಸಿಯೊಬ್ಬನ ಪ್ರಥಮ ಕರ್ತವ್ಯ ಅಂದರೆ ಜ್ಞಾನಪ್ರಸಾರ, ಅದ್ವೈತ ಜ್ಞಾನಪ್ರಸಾರ. ಆ ಅದ್ವೈತ ಜ್ಞಾನ ಪ್ರಸಾರವನ್ನು ಮಾಡಲಿಕ್ಕಾಗಿಯೇ ನೀನು ಮಠಾಧಿಪತಿಗಳನ್ನು ನೇಮಿಸಬೇಕು. ಅವರ ಮೂಲಕ ತತ್ವಜ್ಞಾನ ಪ್ರಸಾರವಾಗಬೇಕು. ಹಾಗೆ ಏನನ್ನು ಪ್ರಸಾರ ಮಾಡಬೇಕು ಅನ್ನುವುದಕ್ಕೆ ಆಧಾರವಾಗಿ ನೀನು ಬ್ರಹ್ಮಸೂತ್ರ ಭಾಷ್ಯವನ್ನು ವಿರಚನೆ ಮಾಡಬೇಕು. ಅದನ್ನು ನೀನು ಮಾಡು. ನೀನು ಮಾಡುವ ಬ್ರಹ್ಮಸೂತ್ರ ಭಾಷ್ಯ ದೇವೇಂದ್ರನಿಂದ ಪೂಜಿಸಲ್ಪಡುತ್ತದೆ. ಅನಂತರ ಅದಕ್ಕೆ ಬೇರೆ ಬೇರೆಯವರು ಏನೇನೋ ವ್ಯಾಖ್ಯಾನಗಳನ್ನು ಮಾಡಿದರೂ ಅದು ಅಸ್ಖಲಿತವಾಗಿ, ಅಗ್ರಣಿಯಾಗಿ, ಪ್ರಧಾನವಾಗಿ ತತ್ವಜ್ಞಾನ ಕ್ಷೇತ್ರದ ಅಧ್ಯಕ್ಷ ಪೀಠದಲ್ಲಿ ನೀನು ಬರೆಯತಕ್ಕಂತಹ ಬ್ರಹ್ಮಸೂತ್ರ ಭಾಷ್ಯ ವಿರಾಜಮಾನವಾಗುತ್ತದೆ. ಅದು ನಿನಗೆ ಸಿದ್ಧಿಸಲಿ ಅಂತ ಹೇಳ್ತಾ ಇದ್ದ ಹಾಗೆ ಭಗವತ್ಪಾದರ ಮುಂದೆ ಕತ್ತಲಾದಂತೆ ಆಯಿತು. ಕತ್ತಲಾಗಿರಲಿಲ್ಲ. ಪರಮೇಶ್ವರ ಅಂತರ್ಧಾನವಾಗಿ ಬಿಟ್ಟ. ಅವನು ಸೂರ್ಯ ಪ್ರಕಾಶದಂತೆ ಪ್ರಜ್ವಲಿಸ್ತಾ ಇದ್ದ. ಅಲ್ಲೆಲ್ಲೋ ಗಗನದಲ್ಲಿ ಇದ್ದ ಸೂರ್ಯ ಮಾತ್ರ ಬೆಳಕನ್ನು ಕೊಡ್ತಾ ಇದ್ದ. ಆದರೆ ಪರಮೇಶ್ವರನ ಪ್ರಕಾಶ ಆ ಸೂರ್ಯ ಪ್ರಕಾಶವನ್ನು ಮಂಕಾಗಿ ಮಾಡಿಬಿಟ್ಟಿತ್ತು. ಈಗ ಯಾವಾಗ ಈ ಪರಮೇಶ್ವರ
ಮರೆಯಾಗಿ ಬಿಟ್ಟನೋ ಕೊಂಚ ಕ್ಷಣಗಳು ಕತ್ತಲಾದಂತೆ ಆಯಿತು. ಆಮೇಲೆ ಈ ಸಾಮಾನ್ಯವಾದ ಸೂರ್ಯನ ಬೆಳಕಿಗೆ ಹೊಂದಿಕೊಂಡಿತು ಭಗವತ್ಪಾದರ ಕಣ್ಣು. ಏನಾಯಿತು ಅಂತ ಅವರು ಆಲೋಚನೆ ಮಾಡಿ ಮುಂದೇನಾಯಿತು ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಗಿಸೋಣವೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.